ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಫ್ಯಾನ್ ಇನ್ಸ್ಟಾಲೇಷನ್ ಮಾಡೋದನ್ನು ನಾನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವೇ ಮನೆಯಲ್ಲೇ ಮಾಡ್ಕೊಬೋದು ಇದನ್ನು. ಓಕೆ, ಫ್ರೀ ಸೆಟಪ್ ನಾನು ಆಲ್ರೆಡಿ ಈಗ ಒಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಒನ್ ಬೈ ಒನ್ ನಾನು ಯಾವ ಥರ ಮಾಡ್ತೀನಿ ನೋಡ್ತಾ ಹೋಗಿ. ಓಕೆ, ಮನೇಲಿ ಯಾರು ಬೇಕಿದ್ರೂ ಮಾಡ್ಕೊಬೋದು. ನನ್ನ ಹತ್ರ ಒಂದು ಸೀಲಿಂಗ್ ಫ್ಯಾನ್ ಇದೆ. ಇದೇ ಬಾಕ್ಸ್ ನೋಡಿ, ಹೊಸ ಬಾಕ್ಸು. ಓಕೆ, ಇದರದ್ದು ಹೆಸರು ಬಂದು ಕ್ಯಾಂಟ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. 2 years ವಾರಂಟಿ ಬರುತ್ತೆ. 100% CNC ವೈಂಡಿಂಗ್ ಇರುತ್ತೆ, ಕಾಪರ್ ವೈಂಡಿಂಗು. ಓಕೆ, 405 RPM. ಓಕೆ, ರೆವಲ್ಯೂಷನ್ ಪರ್ ಮಿನಿಟ್ RPM ಅಂದರೆ ಹೈ ಸ್ಪೀಡಲ್ಲಿ ತಿರುಗುತ್ತೆ. ಓಕೆ, CRC ಲೋ ಕಾರ್ಬನ್ ಸ್ಟ್ಯಾಂಪಿಂಗ್ ಅಂದರೆ ಆ ರೆಕ್ಕೆಗಳಲ್ಲಿ ಡಸ್ಟನ್ನು ಅಂಟ್ಕೊಳ್ಳೋದನ್ನು ಕಡಿಮೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದು ಡಬಲ್ ಬಾಲ್ ಬೇರಿಂಗು 2 ಬಾಲ್ ಬೇರಿಂಗ್ ಕೊಟ್ಟಿರ್ತಾರೆ. ಸೊ ರೇರು ಜಾಮ್ ಆಗೋದು. ಇನ್ನೊಂದು ಹೊಸ ವಿಷಯ ಏನಂದರೆ ಎನರ್ಜಿ ಸೇವಿಂಗ್ ಗೈಡು. ಅಂದರೆ ಇದರಲ್ಲಿ ನೀವು ಅನ್ಕೊಬೋದು, ಇದು ಸ್ಟಾರ್ ರೇಟಿಂಗ್ಸ್ ಇರುತ್ತೆ. 1, 2, 3, 4, 5 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ. ಓಕೆ, ಇದರಲ್ಲಿ 5 ಸ್ಟಾರ್ ರೇಟಿಂಗ್ನ ಪ್ರಾಡಕ್ಟನ್ನು ತಗೊಂಡ್ವಿ ಅಂದರೆ ನಮಗೆ ಎನರ್ಜಿ ಕನ್ಸಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಲೆಟ್ಸ್ ಸ್ಟಾರ್ಟ್. ಓಪನ್ ಮಾಡ್ತೀನಿ ಬಾಕ್ಸು. ಓಪನ್ ಮಾಡಿದ್ದೆ, ಇಷ್ಟು ಯಾವುದು ಪ್ರಾಡಕ್ಟು ತೆಗ್ದಿರಲಿಲ್ಲ. ಓಕೆ, ಇದು ಬಂದು ಬ್ಲೇಡ್ ಸೆಟಪ್ಪು. ಓಕೆ, ಇದಕ್ಕೂ ಬಿಫೋರ್ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ಈ ಬ್ಲೇಡು 1200 mm ಸ್ವೀಪ್ ಅಂದರೆ ರೆಕ್ಕೆಗಳ ಲೆನ್ಸ್ ಇಷ್ಟುದ್ದ ಇರುತ್ತೆ ಒಂದು ಫ್ಯಾನಲ್ಲಿ. ಬಟ್ ನಾನು ಬೈ ಮಾಡಿರೋದು ಸ್ವೀಪ್ 900 mm ಅಂದರೆ 36 ಇಂಚಸ್ ಇರುತ್ತೆ. ಸೊ 36 ಇಂಚಸ್ ಅಂದರೆ 900 mm ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ನೀವು ನೋಡ್ತಿರ್ಬೋದು ಸ್ನೇಹಿತರೆ, ನಮ್ಮ ರೂಮ್ ವ್ಯಾಲ್ಯೂಮು ಕಮ್ಮಿ ಇದೆ. ಓಕೆ, ಸೊ ವ್ಯಾಲ್ಯೂಮಿಗೆ ತಕ್ಕಂಗೆ ನಾವು ಅದನ್ನು ಪ್ರಾಡಕ್ಟನ್ನು ನಾವು ತೊಗೊಬೇಕಾಗತ್ತೆ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿ ತೊಗೊಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ. ಓಕೆ, ಇದು ಬ್ಲೇಡ್ ಸೆಟ್ಟು ಲುಕಿಂಗ್ ಲೈಕ್ ಈ ಥರ ಬರುತ್ತೆ. ಬ್ಲೇಡ್ ಸೆಟ್ ಓಪನ್ ಮಾಡ್ತೀನಿ ನೋಡಿ. ಓಕೆ, 900 mm ಹೀಗೆ ಬರುತ್ತೆ. ಓಕೆ, ನಾನು ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡ್ತಿರೋದು ಮೇಲ್ಗಡೆ ಬ್ಲೇಡ್ ಬರುತ್ತೆ. ನೆಕ್ಸ್ಟ್ ಬಂದು ನಮ್ಮದು ಫ್ಯಾನ್ ಮೋಟ್ರಸ್. ಓಕೆ, ಫ್ಯಾನ್ ಮೋಟ್ರು ಓಪನ್ ಮಾಡೋಣ. ಜೊತೆ ಕವರಾಗಿ ಕೊಟ್ಟಿದ್ದಾನೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ನಾನಿದು. ಓಕೆ, ಲೈಕ್ ಈ ಥರ ಬರುತ್ತೆ ನೋಡಿ, ಲುಕ್ ಈ ಥರ ಬರುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ನಾನು ತೋರಿಸ್ತೀನಿ. ಓಕೆ, ಎಲೆಕ್ಟ್ರಿಕಲ್ ಸೀಲಿಂಗ್ ಟೈಮ್ ಫ್ಯಾನ್. ಓಕೆ, 41 ವ್ಯಾಟ್ ಬರುತ್ತೆ. ಓಕೆ, 222 230 ವೋಲ್ಟ್ ನಾರ್ಮಲ್ ವೋಲ್ಟೇಜ್, AC ವೋಲ್ಟೇಜು, ಸಿಂಗಲ್ ಫೇಸ್, 900 mm ಸ್ವೀಪ್ ಬ್ಲೇಡ್. ಓಕೆ, ನೆಕ್ಸ್ಟ್ ಈ ಪ್ರಾಡಕ್ಟನ್ನು ಓಕೆ ಸ್ನೇಹಿತರೆ ಬ್ಲೇಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕೊಟ್ಟಿದ್ದಾನೆ. ಮನೇಲೆ ಇದು ಏನು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವೇ ಮನೇಲೆ ಇನ್ಸ್ಟಾಲೇಷನ್ ಮಾಡೋದು. ವೆರಿ ಸಿಂಪಲ್ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರು ಬೇಕಿದ್ರೂ ಮಾಡ್ಬೋದು. ಇದಕ್ಕೇನು ಟೆಕ್ನಿಕಲ್ ಪರ್ಸನ್ನೇ ಬೇಕು ಅಂತೇನಿಲ್ಲ. ಓಕೆ, ಬ್ಲೇಡ್ ಸೆಟಪ್ ಹೀಗೆ ಬರುತ್ತೆ. ಬ್ಲೇಡನ್ನು ಹುಷಾರಾಗಿ ಇಟ್ಕೊಬೇಕು, ಯಾಕೆಂದರೆ ಡ್ಯಾಮೇಜ್ ಆಯಿತು ಅಂತಂದರೆ ಫ್ಯಾನ್ ಓಬ್ಲಿಗೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಬೇಕಂಗೆ ತಿರುಗುತ್ತೆ. ಸೊ ಗಾಳಿ ಬರೋಲ್ಲ. ಓಕೆ, ಈ ಥರ ಕೊಟ್ಟಿದ್ದಾನೆ. ಫ್ಯಾನ್ ಓಪನ್ ಆಯಿತು. ನೆಕ್ಸ್ಟ್ ಓಕೆ, ಬಿಫೋರ್ ದಟ್ಟು ನಾವು ಇದನ್ನು ಇಲ್ಲಿ ಕೊಟ್ಟಿದ್ದಾನಲ್ಲ, ಈ ಡಬಲ್ ಸ್ಕ್ರೂನ ತೆಗೆದು ಬಿಡಬೇಕು. ಓಕೆ, ಈ ಥರ ತಕ್ಕೊಂಡು ಬ್ಲೇಡನ್ನು ಇನ್ಸ್ಟಾಲ್ ಮಾಡ್ಕೊಬೇಕು ಫಸ್ಟು. ಓಕೆ, ಈ ಪೀಸ್ ಇದೆಯಲ್ಲ, ಇದನ್ನು ಕಳೆಯೋಕೆ ಹೋಗ್ಬಾರ್ದು. ಯಾಕೆಂದರೆ ಒಂದು ಏನಾದರೂ ಕಳಿತು ಅಂತಂದರೆ ವೇರಿಯೇಷನ್ ಆಗುತ್ತೆ. ಒಂದು ಕೆಳಗೆ ಕೊರುತ್ತೆ, ಒಂದು ಮೇಲೆ ಕೊರುತ್ತೆ. ಓಕೆ, ಸ್ಕ್ರೂವನ್ನು ಕನೆಕ್ಟ್ ಮಾಡಬೇಕಿದ್ರೆ ವಾಷರ್ ಇರುತ್ತೆ. ಈ ವಾಷರ್ ನೆನ್ಪಿಟ್ಕೊಳ್ಳಿ. ಈ ವಾಷರ್ ಇದರಲ್ಲಿ ವಾಷರ್ ಮೇಲೆ ಬರಬೇಕು. ಓಕೆ, ಒಂದ್ರ ಮೇಲೆ ಒಂದು ಕೆಳಗೆ ಹೆಂಗೆ ಬೇಕಿದ್ರು ಒಂದ್ರಲ್ಲಿ ಹಾಕಿ ಒಂದು ಹಾಕಿಲ್ಲ ಅಂತಂದರೆ ಫ್ಯಾನ್ ಪೊಸಿಷನ್ ಇದೆಯಲ್ಲ ಸ್ವಲ್ಪ ಶಿಫ್ಟ್ ಆಗೋ ಥರ ಕಾಣಿಸುತ್ತೆ. ಓಕೆ, ಬಿಫೋರ್ ದಟ್ ಎಲ್ಲ ತೆಗೆದುಬಿಟ್ಟು ಬ್ಲೇಡನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಮೇಲ್ಗಡೆ ಹೆಂಗೆ ಮೌಂಟಿಂಗ್ ಮಾಡೋದು, ಆಲ್ರೆಡಿ ಮೌಂಟಿಂಗನ್ನು ಎಲ್ಲ ನಾರ್ಮಲಾಗಿ ಒಂದು ಮೀಡಿಯಮಾಗಿ ಟೈಟ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಕೆಳಗಡೆ ಕೊಟ್ಟಿರೋದನ್ನು ತೆಗಿಯೋಕೆ ಹೋಗ್ಬೇಡಿ. ನೆಕ್ಸ್ಟ್ ಇವಾಗ ಬರೋ ಅಪ್ಕಮಿಂಗ್ ಫ್ಯಾನ್ಗಳೆಲ್ಲ ರಿಮೋಟ್ ಕಂಟ್ರೋಲ್ ಇರುತ್ತೆ ಕೆಲವು. ಓಕೆ, ನಾರ್ಮಲು ಸಿಗುತ್ತೆ, ಹಾಗಂತ ಏನಿಲ್ಲ. ಈಗ ನಾವು ರೂಮ್ ವಿಡ್ತ್ ಎಷ್ಟಿದೆ, ರೂಮ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಸೊ ನಾವು ಅದೇ ನಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಆ ಥರದ ಫ್ಯಾನನ್ನು ನಾವು ಬೈ ಮಾಡಬೇಕಾಗತ್ತೆ. ಇನ್ನು ಆಫ್ಲೈನ್ ಅಂಗಡಿಗಳಿಗೆ ಹೋದ್ರೂ ಅಷ್ಟೇ. ಓಕೆನಾ? ಸೊ ಓಕೆ, ಫ್ಯಾನ್ ಸೆಟಪ್ ರೆಡಿ ಆಯಿತು. ಇವಾಗ ನೋಡಿ ಸ್ನೇಹಿತರೆ, ಕನೆಕ್ಟ್ ಮಾಡಿದ್ದೀನಿ ನೋಡಿ. ಫ್ಯಾನ್ ಸೆಟಪ್ ಕನೆಕ್ಟ್ ಆಯಿತು. ಓಕೆ, ಇದನ್ನು ನಾನು ಇವಾಗ ಮೇಲ್ಗಡೆ ಇನ್ಸ್ಟಾಲ್ ಮಾಡಬೇಕು. ಇವಾಗ ಇನ್ನೊಂದು ಸರಿ ಕ್ರಾಸ್ ಚೆಕ್ಕಾಗಿ ಟೈಟ್ ಇದೆಯಾ ಇಲ್ವ ಅಂತ ಟೈಟ್ನೆಸ್ಸನ್ನು ಚೆಕ್ ಮಾಡಬೇಕು. ಓಕೆ, ಈ ರಿಂಗ್ ವಾಷರ್ ಕೊಟ್ಟಿರೋ ಉದ್ದೇಶನೇ ಅದು. ರಿಂಗ್ ವಾಷರ್ ಕೊಟ್ಟಿರೋ ಉದ್ದೇಶನೇ ಅದು, ಆಟೋಮೆಟಿಕ್ಕಾಗಿ ಲೂಸ್ ಆಗಬಾರ್ದು ಅಂತ ಹೇಳಿ. ಓಕೆ,
ಥರ ಟೈಟ್ ಮಾಡಿ ಈಗ ಫ್ಯಾನ್ ರೆಡಿ ಆಯಿತು. ನೋಡಿ ಇದು ಫ್ಯಾನ್ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ. ಫ್ಯಾನ್ ಸೆಟಪ್ ಇದಾಗಿದೆ ನೋಡಿ ಫ್ಯಾಮಿಲಿ. ಸೊ ಈ ಥರ ಕನೆಕ್ಟ್ ಮಾಡಿದ್ದೀನಿ, ಈ ಥರ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಕೆಪಾಸಿಟಿ ಇರುತ್ತೆ. ಕನೆಕ್ಷನ್ ಯಾಕೆ ಬರುತ್ತೆ ಅಂತಂದರೆ ಇದರಲ್ಲಿ ನೋಡಿ ಕೆಪಾಸಿಟರ್ ಉದ್ದೇಶ ಅಂದರೆ ಸ್ಪ್ಲಿಟ್ ಮಾಡುತ್ತೆ ಫೇಸನ್ನು, ಅದು ಬೇಡ ನಿಮಗೆ. ಓಕೆ, ಇದರಲ್ಲಿ ಫಸ್ಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಏನು ಮೆನ್ಷನ್ ಮಾಡಿಲ್ಲ. ಮೇಲ್ಗಡೆ ಒಂದು ಟರ್ಮಿನಲ್ಲು, ಕೆಳಗಡೆ ಒಂದು ಟರ್ಮಿನಲ್ಗೆ ನಮ್ಮದು ಮೇನ್ಸ್ ಪವರ್ ಸಪ್ಲೈ ಬರುತ್ತಲ್ಲ, ಪವರ್ ಸಪ್ಲೈ ಕನೆಕ್ಟ್ ಮಾಡಿ ಲಾಕ್ ನಟ್, ಲಾಕ್ ಪಿನ್ ಬರುತ್ತೆ. ಈ ಲಾಕ್ ಪಿನ್ ಫ್ಯಾನ್ ರೊಟೇಟಿಂಗ್ ಸ್ಪೀಡಲ್ಲಿ ಆಟೋಮೆಟಿಕ್ಕಾಗಿ ನಟ್ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಈ ಲಾಕ್ ಒಂದು ಪಿನ್ನನ್ನು ಹಾಕಲೇಬೇಕು. ಈ ಪಿನ್ನನ್ನು ಹೇಗೆ ಹಾಕಬೇಕು ಅಂತಂದರೆ ಒಳಗಡೆ ಎರಡೂ ಅಟ್ ಎ ಟೈಮ್ ಓಡಿಸಿ ಈ ಥರ ಬರುತ್ತೆ, ಹೊರಗಡೆ ಬರುತ್ತೆ. ಬಂದು ಈ ಪಿನ್ನನ್ನು ಇಲ್ಲಿ ಡಿವೈಡ್ ಮಾಡಬೇಕು. ಸೊ ಆಟೋಮೆಟಿಕ್ ಕಿತ್ಕೊಂಡ್ಬರ್ತದೆ. ಈ ಎರಡು ಕೇಬಲನ್ನು ತಗೊಂಡಿದ್ದು ನಾರ್ಮಲ್ ಟೈಪ್ ಮಾಡೋದು ಸ್ನೇಹಿತರೆ. ಜಾಸ್ತಿ ಟೈಪ್ ಮಾಡಿದ್ರೆ ಎಲ್ಲ ಫೋನಲ್ಲಿ ಹೋದರೆ ಎಲ್ಲ ವೈಟ್ ಪ್ಲಾಸ್ಟಿಕ್ ಆಗಿಟ್ಟು ಸ್ಲಿಪ್ ಆಗುತ್ತೆ. ಸ್ಲಿಪ್ ಆದರೆ ನೆಕ್ಸ್ಟ್ ಟೈಪ್ ಮಾಡಿದ್ರೆ ಲೂಸ್ ಆಗ್ತಾ ಬರುತ್ತೆ. ಅದೇ ಸಿಮಿಲ್ಟೇನಿಯಸ್ಲಿ ಈ ಕಡೆ ಬ್ಯಾಕ್ ಸೈಡ್ ಕನೆಕ್ಟ್ ಇರುತ್ತೆ ಟರ್ಮಿನಲ್ಸ್ ಕೂಡ ಹಾಗೆ ಟೈಟ್ ಮಾಡ್ಕೊಳ್ಳಿ. ಅವರು ಅಲ್ಲಿಂದ ಕಳಿಸಿರ್ತಾರೆ, ಸೊ ಕಳಿಸೋಷ್ಟೊಳಗೆ ಯೂಸ್ ಆಗಿರುತ್ತೆ, ಒಂದಕ್ಕೊಂದು ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ ನೋಡಿದ್ರಲ್ಲ ಸ್ನೇಹಿತರೆ, ಕೇಬಲ್ಲು ಇಲ್ಲಿಂದ ಬಂದಿರುತ್ತೆ. 2 ಕೇಬಲ್ಸ್ ಬರುತ್ತೆ. ಪೈಪ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ, ಹಾಗೆ ಪೈಪ್ ಕನೆಕ್ಟ್ ಮಾಡ್ತೀವಿ. ಪೈಪ್ ಒಳಗಡೆ ಕೇಬಲ್ ಇನ್ಸರ್ಟ್ ಮಾಡ್ತೀವಿ, ಪೈಪನ್ನು ಇಲ್ಲಿ ಆ್ಯಂಗಲ್ ಕನೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒಂದು ಕೇಬಲನ್ನು ಈ ಪೈಪಿಂದ ಹೊರಗಡೆ ತೊಗೊತೀವಿ. ಹೊರಗಡೆ ತೊಗೊಂಡು ಜಸ್ಟ್ ಕನೆಕ್ಟ್ ಮಾಡ್ತೀವಿ. ಓಕೆ, ಇದು ಫೇಸ್ ಗ್ರೀನ್ ಬಂದು ನ್ಯೂಟ್ರಲ್. ಓಕೆ, ಬೇರೆ ಕಡೆ ಎಲ್ಲ ರೆಡ್ಡು ಬ್ಲ್ಯಾಕು ಇರುತ್ತೆ. ರೆಡ್ ಬಂದು ಫೇಸು, ಬ್ಲ್ಯಾಕ್ ಬಂದು ನ್ಯೂಟ್ರಲ್. ಇಲ್ಲಿ ಕೇಬಲ್ ಇಲ್ಲದೆ ಇರೋದ್ರಿಂದ ಈ ಕೇಬಲ್ ಕನೆಕ್ಟ್ ಆಗಿದೆ. ಓಕೆ, ನಂತರ ಇದನ್ನು ಕ್ಲೋಸ್ ಮಾಡಿದ್ರೆ ಕ್ಯಾಪ್ ಮುಗಿ. ಜಸ್ಟ್ ಅದಕ್ಕೇನು ಮಾಡಬೇಕಾಗಿಲ್ಲ, ಸ್ಕ್ರೂ ಇರಲ್ಲ, ಏನು ಮಾಡಬೇಕಿರೋದಿಲ್ಲ. ನೋಡಿ ಸ್ನೇಹಿತರೆ, ಕೆಳಗಡೆಯಿಂದ ಯಾವ ಥರ ಕಾಣುತ್ತೆ ಫ್ಯಾನ್ ಅಂತ ನೋಡಿ. ಸ್ನೇಹಿತರೆ, ಇವಾಗ ಫ್ಯಾನ್ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ಕೇಬಲ್ಲು ಒಂದು ಸ್ವಿಚ್ ಬರುತ್ತೆ, ಇದು ಸ್ವಿಚ್ಚು ಮತ್ತು ರೆಗ್ಯುಲೇಟರ್ ನೋಡಿ. ರೆಗ್ಯುಲೇಟರ್ ಟ್ಯಾಪ್ ಇರುತ್ತೆ. 0, 1, 2, 3, 4, 5 ಇದೆಲ್ಲ ನಂಬರ್ ಆಫ್ ಸ್ಪೀಡು. ವೋಲ್ಟೇಜ್ ರೆಗ್ಯುಲೇಟರ್ಸ್ ವೋಲ್ಟೇಜನ್ನು ಕಡಿಮೆಯಿಂದ ಜಾಸ್ತಿ ಕೊಡ್ತಾ ಬರುತ್ತೆ. ಸೊ ಟ್ಯಾಪ್ ಚೇಂಜಿಂಗ್ ಥರ. ಇವಾಗ ಫ್ಯಾನು ಆನ್ ಮಾಡೋಣ. ಫ್ಯಾನ್ ರೊಟೇಟ್ ಆಗ್ತಿದೆ. ಸೆಕೆಂಡ್ ಸ್ಪೀಡಲ್ಲಿದೆ. ಥರ್ಡು, 4th, 5th. ಇದು ಟಾಪ್ ಸ್ಪೀಡ್. ಇದು ನೋಡೋದು ಸ್ನೇಹಿತರೆ, ಗಾಳಿ ಎಷ್ಟು ಬರ್ತಿದೆ ಅಂತ ನೋಡಿ.
ಹೀಗೆ ತಿರುಗುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಇದ್ರ ಸ್ಪೆಸಿಫಿಕೇಷನು ಓಕೆ 50 ವ್ಯಾಟ್ ಮ್ಯಾಕ್ಸಿಮಮ್ ಅಂತೆ. ಸ್ವೀಪ್ ಬಂದಿದ್ದು 900 mm. ಸ್ವೀಪ್ ಅಂದರೆ ಬ್ಲೇಡ್ ಲೆಂತ್ ಕಂಟೆನ್ಸ್. ಅಮೇಝ್ದು ಬ್ರ್ಯಾಂಡು. ಫ್ಯಾನ್ ಇನ್ಸ್ಟಾಲೇಷನ್ ಈಸ್ ಓವರ್. ತುಂಬ ಇಷ್ಟ ಆಯಿತು ಪ್ರಾಡಕ್ಟು, ಸಖತ್ತಾಗಿ ಬರ್ತಾ ಇದೆ. ಗಾಳಿ ಮಾತ್ರ ಎಕ್ಸಲೆಂಟು. ಈ ಒಂದು ರೂಮಿಗೆ ಇದು ಸಫಿಷಿಯೆಂಟ್. ಈ ಒಂದು ರೂಮಿಗೆ ಇದು ತುಂಬಾ ಸಫಿಷಿಯೆಂಟ್. ಥ್ಯಾಂಕ್ ಯು ಸೋ ಮಚ್.